ವಿರಾಮದ ನಂತರ ದುನಿಯಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂತದ್ದು ಮೊಹಮ್ಮದ್ ಅನ್ನುವಂತಹ ಸಾಧಕರ ಬಗ್ಗೆ. ಆ ಸಾಧಕ ಒಂದೇ ಕಾಲಿನಲ್ಲೇ ಪ್ಯಾರಾ ಕ್ಲೈಂಬಿಂಗ್ ಮಾಡಿ ಈಗ ಫ್ರಾನ್ಸ್ಗೆ ಹೊರಟು ನಿಂತಿದ್ದಾರೆ. ಅಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾದಂತಹ ಆ ಕ್ರೀಡಾಪಟುಗೆ ಈಗ ಇರುವಂತದ್ದು ಒಂದೇ ಒಂದು ನೆರವಿನ ನಿರೀಕ್ಷೆ ಅಷ್ಟೇ. ಸರ್ಕಾರದಿಂದ ಕೇವಲ ಅವರಿಗೆ ಹೋಗಿ ಬರುವಂತಹ ಖರ್ಚನ್ನು, ಅದರಲ್ಲೂ ಬರೀ ಏರ್ ಫೇರ್ ಅಷ್ಟೇ ಕೊಟ್ಟಿರುವಂಥದ್ದು. ಆದರೆ ಉಳಿದ ಎಲ್ಲ ಖರ್ಚು ವೆಚ್ಚಗಳು ಸಾಕಷ್ಟು ತಗಲುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಗುವಂತಹ ಶಕ್ತಿ ಅವರಲ್ಲಿಲ್ಲ. ಆದರೆ ಆ ಯುಕ್ತಿ ಇದೆ. ಅದನ್ನು ಸಾಧಿಸಿ ತರುವಂತಹ ಆ ಸಾಧಕನಿಗೆ ನಿಜಕ್ಕೂ ಈಗ ಬೇಕಾಗಿರುವಂಥದ್ದು ಕೇವಲ ನೆರವಷ್ಟೇ. ಬಹುಶಃ ನಮ್ಮ ಸರ್ಕಾರ ಪ್ರೊವೈಡ್ ಮಾಡಬಹುದು ಅಂತ ಅನ್ಸುತ್ತೆ. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ಮೊಹಮ್ಮದ್ ಅವರೇ, ನೀವಾಗಲೇ ಹೇಳ್ತಾ ಇದ್ರೆ ನಿಮ್ಮ ಸಾಧನೆ ಹಾದಿ ಹೇಗೆ ಸಾಗ್ತಿದೆ ಅಂತ. ಆದರೆ ಒಂದೊಮ್ಮೆ ನಾವು ಹಿಂದೆ ತಿರುಗಿ ನೋಡೋದಾದ್ರೆ ಇಂತಹದೊಂದು ಮಾಡಬಹುದು ಅನ್ನುವಂತಹ ಮನಸ್ಸು ಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಸಾಮಾನ್ಯವಾದಂತಹ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಹೆಚ್ಚಾಗಿ ವಿಕಲಚೇತನರಿಗೆ ಬಹಳಷ್ಟು ಚಾಲೆಂಜಸ್ ಇನ್ನಷ್ಟು ಜಾಸ್ತಿ ಇರುತ್ತೆ. ಆದರೆ ನೀವು ಇಂಥದ್ದೊಂದು ಕ್ರೀಡೆಯಲ್ಲಿ ಭಾಗಿಯಾಗಬೇಕು, ಆ ರೀತಿಯಾದಂಥ ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಷ್ಟ. ಸೊ ಮೊದಲಿಗೆ ನಿಮಗೆ ಆ ಕಾನ್ಫಿಡೆನ್ಸ್ ಹೇಗೆ ಬಂತು ಅಂತ, ಎಸ್ ಐ ಕ್ಯಾನ್ ಡೂ ಇಟ್ ಅಂತ? ಸೊ ಯಾವ ರೀತಿ ಅಂದರೆ, ನಾವು ರಿಷಿಕೇಶಿಗೆ ಹೋದಾಗ ನೈಟ್ ಟ್ರಕ್ ಅಂತ ಹೋಗ್ತೀವಿ. ಸೊ ನೈಟ್ ಟ್ರಕ್ಕಲ್ಲಿ ಹೋದಾಗ ನಮಗೆ ಟೀಮ್ ರನ್ ಆಗುತ್ತೆ. ನಡ್ಕೊಂಡು ಹೋಗೋವಾಗ ನಾವು ಟೀಮಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ನಮ್ಮಲ್ಲಿರೋ ಭಯ ಹೊಟ್ಟೋಗುತ್ತೆ. ಸೊ ಯಾವತ್ತೂ ಹೋಗಿರಲ್ಲ ನೈಟ್ ಟ್ರಕ್ಕು, ಸಡನ್ ಆಗಿ ನೈಟ್ ಟ್ರಕ್ ಹೋದ್ರೆ ಭಯ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಭಯ ಹೊಟ್ಟೋಗುತ್ತೆ. ಸೊ ಆಮೇಲೆ ಥಿಂಕ್ ಆಗ್ಬೋದು, ನಾವು ಏನೇ ಬೇಕಾದ್ರೂ ಮಾಡ್ಬೋದು. ಟ್ರೆಕ್ಕಿಂಗ್ ಅಲ್ಲಿ ನಿಮ್ಗೆ ಇಷ್ಟ ಆಯ್ತು, ಅದಕ್ಕೆ ನೀವು ಮೊದಲು ಹೋದ್ರಿ? ಹೌದು. ಸೊ ಯಾಕಂದ್ರೆ ಒಂದು ಕ್ಯಾಂಪ್ ಅಲ್ಲಿ ಟ್ರೆಕ್ಕಿಂಗ್ ಇರುತ್ತೆ, ರಾಫ್ಟಿಂಗ್ ಇರುತ್ತೆ, ರಾಕ್ ಕ್ಲೈಂಬಿಂಗ್ ಇರುತ್ತೆ. ಸೊ ಟೋಟಲಿ ಎಲ್ಲ ಕೋರ್ಸ್ಗಳು ಕೊಡ್ತಾರೆ. ಸೊ ಯಾಕಂದ್ರೆ ಡಿಸೇಬಲ್ಸ್ಗೆ ಒಳಗಡೆ ಇರೋ ಭಯ ತೆಗಿತಾರೆ. ಸೊ ಕೆಲವೊಂದು ಡಿಸೇಬಲ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನಾನು ಹೇಳ್ತೀನಿ ಬಾ ಹತ್ತು ಅಂತ, ನಮ್ಮ ಕೈಯಲ್ಲಾಗಲ್ಲ ಅಂತ ಹಿಂದೆ ಹೊಟ್ಟೋಗ್ತಾರೆ. ಅವ್ರೊಂದು ಸತಿ ಪ್ರಯತ್ನ ಪಟ್ಟರೆ ಅದಾಗತ್ತೆ. ಸೊ ಪ್ರಯತ್ನನೇ ಪಟ್ಟಿಲ್ಲ ಅಂದ್ರೆ ಅದಾಗಲ್ಲ. ನಿಜ. ಬಹುಶಃ ಆ ಪ್ರಯತ್ನದ ಫಲ ಈಗ ನೀವು ಫ್ರಾನ್ಸ್ಗೆ ಹೊರಟು ನಿಂತಿರುವಂತದ್ದು. ಆದ್ರೆ ಇದಕ್ಕೆ ಟೆಕ್ನಿಕ್ಸ್ಗಳ ಬಗ್ಗೆ ಮಾತನಾಡೋದಾದ್ರೆ ಪ್ರವೀಣ್ ಅವರಿಗೆ, ಅಂದ್ರೆ ಎಂತಹ ಟೆಕ್ನಿಕ್ಗಳು ಬೇಕಾಗುತ್ತೆ ಕ್ಲೈಂಬರ್ಸ್ಗೆ? ಯಾವ ರೀತಿ ಅವರು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ರೂಢಿಸ್ಕೋಬೇಕಾಗತ್ತೆ ಅಂತ? ಕ್ಲೈಂಬಿಂಗ್ ಬಂದು ಇಟ್ಸ್ ಬೇರೆ ಸ್ಪೋರ್ಟ್ ತರ ಅಲ್ಲ. ಇದನ್ನು ಮ್ಯಾನ್ಚೆಸ್ಟರ್ಸ್ ಇಂದ ಬಂದಿರೋದು, ಮಂಕೀಸ್ ಅದರಿಂದ. ಸೊ ಕ್ಲೈಂಬಿಂಗ್ ಅಲ್ಲಿ ಯು ನೀಡ್ ಕೈ ಕಾಲು ಎಲ್ಲ ಬೇಕು ಮೈಂಡ್ ಇಂದ. ಸೊ ನೀವು ಹತ್ತಾ ಇರ್ಬೇಕಂದ್ರೆ ಬರೀ ಕೈ ಕಾಲು ಮಾಡೋದಿಲ್ಲ, ಮೈಂಡು, ಹ್ಯಾಂಡ್ಸು, ಮೇಜರ್ ಫುಟ್ ವರ್ಕ್. ಕಾಲೇ ಮೇಜರ್ ನಮ್ಗೆ. ಇವಾಗ ನಾವು ಕೈಯಲ್ಲಿ ನಡಿ ಅಂದ್ರೆ ಎಷ್ಟು ದೂರ ನಡೆಯಕ್ಕಾಗಲ್ಲ. ಸೊ ಕ್ಲೈಂಬ್ ಮಾಡ್ತಾ ಇರ್ಬೇಕಂದ್ರೆ ಇವ್ರು ಜನ ಅನ್ಕೊಂತಾರೆ ಬರೀ ಕೈಯಲ್ಲಿ ಹಿಡ್ಕೊಂಡು ಹತ್ತಾರೆ ಅನ್ಬಿಟ್ಟು. ಆದ್ರೆ ಮೇಜರ್ ಕಾಲ್ ಇದೆ. ಯಾವಾಗ ನಿಮ್ ಕಾಲ್ ಆಚೆ ಬರುತ್ತೋ ಕೈ ಪವರ್ ಟಕ್ಕನ್ ಕೆಳಗೆ ಬಂದ್ಬಿಡುತ್ತೆ. ಅದು ನಮ್ಗೆ ಅಡ್ವಾಂಟೇಜ್, ಬಿಕಾಸ್ ವಿ ಆರ್ ಫುಟ್. ಇವನಿಗೆ ಡಿಸ್ಅಡ್ವಾಂಟೇಜ್ ಅಂದ್ರೆ ಅವನಿಗೆ ಕಾಲೇ ಇಲ್ಲ. ಸೊ ಯು ಹ್ಯಾವ್ ಟು ಗೋ ಮೋರ್ ಆನ್ ಹ್ಯಾಂಡ್ಸ್. ಇವ್ರ ಕ್ಲೈಂಬಿಂಗ್ ಅಲ್ಲಿ ಸುಮ್ಮನೆ ಕಾಲ್ ಹಂಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಬಹಳ ಕಷ್ಟ ಇರುತ್ತೆ. ಯಾಕಂದ್ರೆ ಅದ್ರೆ ಇದು ಮಾಡ್ಬೇಕಾಗಿರೋದೇ ಕಾಲಲ್ಲಿ ಅಂತಂದಾಗ, ಆದ್ರೆ ಒಂದೇ ಕಾಲಿನಲ್ಲಿ ಅದೆಲ್ಲವನ್ನ ಸಾಧಿಸಬೇಕು ಅಂತಂದ್ರೆ ಸೊ ಎಕ್ಸ್ಟ್ರಾ ಟೆಕ್ನಿಕ್ ಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಕ್ಲೈಂಬಿಂಗ್ ಅಲ್ಲಿ ಕೆಲವು ಜಂಪ್ಸ್ ಎಲ್ಲ ಮಾಡ್ತೀವಿ, ಅದೆಲ್ಲ ಮಾಡಕ್ಕೆ ಇವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಕಾಲೇ ಬೇಕು, ಕಾಲಿಂದ ಇರ್ಬೇಕು. ಇವ್ರು ಮಾಡ್ಬೇಕಂದ್ರೆ ಬರೀ ಕೈಯಿಂದ ಕ್ಯಾಂಪಸ್ ಮಾಡ್ಕೊಂಡು ಪುಲ್ ಮಾಡ್ಕೊಂಡು ಹಿಡಿಬೇಕು, ಆತರ ಮಾಡ್ಬೇಕು. ಎಸ್, ನಿಜ. ಯಾವುದೇ ಕ್ರೀಡಾಪಟುವೇ ಆಗ್ಲಿ ಒಂದು ಮನಸ್ಸು ಬೇಕು, ಆ ಛಲ ಬೇಕು, ಜೊತೆಗೆ ದೈಹಿಕವಾಗಿ ಕೂಡ ಸಪೋರ್ಟ್ ಬೇಕು. ಆದ್ರೆ ಆ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಇದ್ರೂ ಕೂಡ ಸಾಧಿಸ್ತಾರೆ ಅಂತಂದ್ರೆ ಸೊ ಸಮಥಿಂಗ್ ಎಲ್ಸ್ ಅಂತ ಅನ್ಸುತ್ತಾ? ಹೌದು. ಇಂಥವ್ರಿಗೆ ಇಟ್ ಈಸ್ ಜಸ್ಟ್ ದ ಅಪ್ಪರ್ ಬಾಡಿ ಟೆಕ್ನಿಕ್ ಇಂದ he can go further, he can move forward. So brain, confidence is what is pushing him to move forward ಅನ್ಬೋದು. ನಿಜ. ಬಟ್ ನಿಮ್ಮ ಶ್ರಮಕ್ಕೆ ಅಂದ್ರೆ ದಿನಕ್ಕೆ ಎಷ್ಟು ಹೊತ್ತು ಅಂತ ಇದಕ್ಕೆ ಶ್ರಮ ಪಡ್ತೀರಾ? ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ? ಹೇಗಿರುತ್ತೆ ನಿಮ್ಮ ದಿನಚರಿ? ಮಾರ್ನಿಂಗ್ 6 o'clock ನಾನು 5 o'clock ಎದ್ಬಿಟ್ಟು ಜಿಮ್ಗೆ ಹೋದ್ರೆ, ಸೊ ಅಲ್ಲಿ 6 o'clock ನಾನು ಜಿಮ್ ಓಪನ್ ಮಾಡಿಬಿಟ್ಟು 10-11 ತನಕ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಯಾವ್ದಾನ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಸ್ಟೇಡಿಯಂ ಹತ್ರ ಬಂದುಬಿಟ್ಟು 6 o'clock ಟಿಲ್ 8 ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಅದ್ರ ಮಧ್ಯದಲ್ಲಿ ಎಲೆಕ್ಟ್ರಿಷಿಯನ್ ವರ್ಕ್ ಪ್ಲಸ್ ಇದು ಸ್ಪಾನ್ಸರ್ಸು, ಆ ರೀತಿ ದಿನವಿಡೀ ಅದ್ರಂದ್ರೆ ಸಂಪೂರ್ಣವಾಗಿ ಅದಕ್ಕೆ ಅಂತ ನೀವು ವ್ಯವಸ್ಥಿಸ್ಬಿಡ್ತೀರಿ, ಎಲ್ಲೆಲ್ಲಿ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಬಟ್ ನಿಮ್ಗೆ ಇನಿಷಿಯಲಿ ನಿಮ್ಗೆ ಅಂದ್ರೆ ನ್ಯಾಷನಲ್ ಲೆವೆಲ್ಲಿ ಮಿಂಚಬೇಕು ಅಂತಂದ್ರೆ ಬಹಳ ಕಷ್ಟವಾಗುತ್ತೆ. ಬಹುಶಃ ಈಗ ನಮ್ಮೊಂದಿಗೆ ಕ್ರೀಡಾ ಸಚಿವರೇ ಇರುವಂತದ್ದು ಅಭಯ್ ಚಂದ್ರ ಜೈನ್ ಅವರು. ಸರ್ ನಮಸ್ಕಾರ. ಅಭಯ್ ಚಂದ್ರ ಜೈನ್ ಅವರೇ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಕರೆ ಕಟ್ಟಾಗಿರುವಂಥದ್ದು. ಬಹುಶಃ ನಾವು ಸಚಿವರನ್ನ ಕೂಡ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಮಿನಿಸ್ಟರೇ ನಿಮ್ಮ ಸಹಾಯಕ್ಕೆ ಬಂದ್ರೆ ಅಥವಾ ಅವರು ಸ್ಪಂದಿಸುವಂತಾದ್ರೆ ಬಹುಶಃ ನಿಮ್ಮ ಕಾರ್ಯ ಇನ್ನಷ್ಟು ಸುಲಭ ಆಗುತ್ತೆ ಅಂತ ಅನ್ನೋದು ನಮ್ಮ ಕಾಳಜಿ ಅಷ್ಟೇ. ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬೇಕು ಅಂತಂದ್ರೆ ಅದಕ್ಕೂ ಕೂಡ ಬಹಳ ಸಿದ್ಧತೆ ಬೇಕಾಗುತ್ತೆ. ಆದ್ರೆ ಹಂತ ಹಂತವಾಗಿ ನಿಮ್ಮ ಬೆಳವಣಿಗೆ, ಹಂತ ಹಂತವಾಗಿ ನಿಮ್ಮ ಸಾಧನೆ ಹೇಗೆ ಸಾಧಿಸ್ಕೊಂಡು ಹೋದ್ರಿ ಅಂತ. ಸೊ ಫಸ್ಟು ಲಾಸ್ಟ್ 2013 ನ್ಯಾಷನಲ್ ನಡೀತು. ನ್ಯಾಷನಲ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಪ್ಯಾರಾಕ್ಲೈಂಬಿಂಗ್ ಕಪ್ ಅಂತ ಮಾಡಿದ್ರು. ಸೊ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಪ್ಯಾರಾಕ್ಲೈಂಬಿಂಗ್ ಮಾಡಿದ್ದು. ಸೊ ಅದರಲ್ಲಿ ನಾನು ಫಸ್ಟ್ ಪ್ಲೇಸ್ ಬಂತೆ. ಸೊ ಅದ್ರ ಥ್ರೂ ಇಂದ ಇಂಟರ್ನ್ಯಾಷನಲ್. ಸೊ ನಾನು ಹೋದ್ರೆ ಸಡನ್ನಾಗಿ ಹತ್ತಕ್ಕೆ ಹೋಗಲ್ಲ. ಸೊ ಲೈಕ್ ಪ್ರವೀಣ್ ಆಗಿರ್ಬೋದು, ಅರ್ಚನಾ ಅಕ್ಕ ಆಗಿರ್ಬೋದು, ಯಾರನ್ನ ಆಗಿರ್ಬೋದು, ಹತ್ತುವಾಗ ಅವ್ರ ಟೆಕ್ನಿಕಲ್ ನೋಡ್ತೀನಿ. ಸೊ ಅವ್ರ ಟೆಕ್ನಿಕ್ 100% ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು 20% ಪ್ರಯತ್ನ ಪಡ್ಬೋದು. ಸೊ ಈ ರೀತಿ ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ನಾನು ಹತ್ತೋದು. ಸೊ ಅವಾಗ ನಾನು ಹತ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ ಎಲ್ಲಿ ನಾನು ತಪ್ಪು ಮಾಡಿದೆ ಅಂತ. ಸೊ ಕೆಳಗಡೆ ಬಂದು ಯೋಚನೆ ಮಾಡಿದಾಗ ಮತ್ತೆ ನಾನು ಆ ಹೋಲ್ಡ್ ಹತ್ರ ನಾನು ರಾಂಗ್ ಆಗಿ ಮಾಡಿದೆ, ಮತ್ತೆ ಹತ್ತೀನಿ. ಸೊ ಕರೆಕ್ಟಾಗಿ ಬಂದ್ಬಿಟ್ರೆ ಇಸ್ ಓಕೆ. ಬಹಳ ಗಮನಿಸಿ ಅವರೆಲ್ಲ ಟೆಕ್ನಿಕ್ಗಳನ್ನ ಅಳವಡಿಸ್ಕೊಳ್ಳುವಂಥದ್ದು. ಎಸ್, ಈ ಎಲ್ಲ ಟೆಕ್ನಿಕಲ್ ಜೊತೆ ಹೆಲ್ಪ್ ಬೇಕಾಗಿರೋದು. ನಾವು ಸರ್ಕಾರದ ನೆರವಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಇವ್ರದ್ದು ಪಾಸಿಟಿವ್ ಏನಂದ್ರೆ ಈಸ್ ವರ್ಕಿಂಗ್ ಆಸ್ ಅನ್ ಇನ್ಸ್ಟ್ರಕ್ಟರ್ ಇನ್ ಅ ಕ್ಲೈಂಬಿಂಗ್ ಜಿಮ್. ಸೊ ಅದರಿಂದ ಇವರು ಜಾಸ್ತಿ ಹೊತ್ತು ಕ್ಲೈಂಬಿಂಗ್ ಅಲ್ಲಿ ಟೈಮ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಇವ್ರದ್ದು ಇಂಪ್ರೂವ್ಮೆಂಟು ಬೇರೆ ಕ್ಲೈಂಬರ್ಸ್ಗೆ ಕಂಪೇರ್ ಮಾಡಿದ್ರೆ ಇವ್ರ ಇಂಪ್ರೂವ್ಮೆಂಟ್ ನೋಡಿದ್ರು ಇಟ್ ಈಸ್ ಗೋಯಿಂಗ್ ಗುಡ್. ಯೂಶ್ವಲಿ ಹೇಗಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಬ್ಬ ಸೆಲೆಕ್ಟ್ ಆದ ಅಂತಂದ್ರೆ ಕ್ರೀಡಾಪಟು, ಅವರಿಗೆ ಯಾವ ರೀತಿಯಾದಂತಹ ಸಹಾಯ ಹಸ್ತ ಸರ್ಕಾರದಿಂದ ಸಿಗುತ್ತೆ ಅಥವಾ ಪ್ರಾವಿಷನ್ಸ್ ಎಷ್ಟರ ಮಟ್ಟಿಗಿದೆ ಅಂತ? ಸರ್ಕಾರದಿಂದ ಇವಾಗ ಟ್ರಾವೆಲ್ಗೆ ಕೊಡ್ತಾ ಇದ್ದಾರೆ. ನಮ್ ಟೈಮಲ್ಲಿ ಅದೂ ಇರ್ಲಿಲ್ಲ. ಅಟ್ಲೀಸ್ಟ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಗವರ್ಮೆಂಟ್ ದಟ್ ದೇ ಆರ್ ಡೂಯಿಂಗ್ ಸಮಥಿಂಗ್. ಅದೇ ಇನ್ನ ಮಿಕ್ಕಿದಕ್ಕೆ ಈಸ್ ಲುಕಿಂಗ್ ಔಟ್ ಫಾರ್ ಸ್ಪಾನ್ಸರ್ಶಿಪ್. ನಿಜ. ಬಟ್ ಒಬ್ಬ ಕ್ರೀಡಾಪಟುಗೆ ಎಲ್ಲಾ ಕಡೆಯಿಂದಲೂ ಹೆಲ್ಪ್ ಬೇಕಾಗುತ್ತೆ. ಯಾಕಂದ್ರೆ ಒಂದು ಶ್ರಮ ಆಗ್ಬೋದು, ರೆಡಿ ಆಗ್ಬೋದು, ಆ ಸ್ಪರ್ಧೆಗೆ ನಾನು ಸ್ಪರ್ಧಿಸ್ತೀನಿ ಅಂತ ಹೇಳಿ. ಆದ್ರೆ ಬೇಕಾಗಿರುವಂತದ್ದು ಅಂತಂದ್ರೆ ಹಣದ ನೆರವು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಸೊ ಈ ಕ್ರೀಡಾ ಜಗತ್ತಲ್ಲಿ ಹೇಗೆ ಸಾಕ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ ಜನರಲಿ ನೋಡೋದಾದ್ರೆ? ಜನರಲಿ ನೋಡಿದಾಗ ಮೇಡಮ್, ಅರ್ಚನಾ ಹೇಳ್ದಂಗೆ ಮುಂಚೆ ನಮ್ಗೆ ಬಹಳ ಕಷ್ಟ ಆಗ್ತಿತ್ತು. ನಾವು ತುಂಬಾ ಫುಲ್ ಹೆಂಗಾಗ್ತಿತ್ತಂದ್ರೆ 1 ವರ್ಷದ ಮುಂಚೆ ಪ್ಲಾನ್ ಮಾಡ್ತಾವ್ರಿ ಈ ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತ. ವಿಸ್ಟ್ ವರ್ಕ್ಔಟ್ ದ ಹೋಲ್ ಇಯರ್ ಕಷ್ಟಪಟ್ಕೊಂಡ್ ಬರ್ತದ್ರಿ. ಲಾಸ್ಟ್ 1 ಮಂತ್ 1.5 ಮಂತ್ ಬರೀ ಸ್ಪಾನ್ಸರ್ಗೆ ಓಡಾಡ್ಬಿಡ್ತಾ ಇದ್ರಿ. ನಾವೇನ್ ಟ್ರೈನ್ ಮಾಡ್ಕೊಂಡ್ ಬಂದಿದ್ರೆ ಆ 1.5 ಮಂತ್ ಪೀಕ್ ಟೈಮ್ ಇರ್ತಾರಲಿಲ್ಲ ಅಲ್ಲಿ ಹೋಗೋದಕ್ಕೆ. ಅಲ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಬಟ್ ಇವಾಗ ನಮ್ಮ CM ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಮಿನಿಸ್ಟರ್ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಇದ್ದಾರೆ, ಮತ್ತೆ ನಮ್ಮ ಕಮಿಷನರ್ ಇದ್ದಾರೆ, ಇವರೆಲ್ಲ ಇವಾಗ ಈಗ ಲಾಸ್ಟ್ 1 ಇಯರ್ ಇಂದ ಏನಾಗ್ತದೆ, ಇವರಿಂದ ಇವ್ರು ಹೋಗೋದಕ್ಕೆ ಅಟ್ಲೀಸ್ಟ್ ಅವ್ರು ಬರೋದಕ್ಕೆ ಟ್ರಾವೆಲ್ ಆಗಲಿ, ವೀಸಾ ಆಗಲಿ, ದೇ ಆರ್ ಟೇಕಿಂಗ್ ಕೇರ್ ಆಫ್ ದ ಮೇಜರ್ ಥಿಂಗ್. ನಿಜ. ಜೊತೆಗೆ ಈಗ ನಮ್ಮೊಂದಿಗೆ ಪ್ಯಾರಾ ಕೌನ್ಸಿಲ್ ಆಫ್ ಇಂಡಿಯಾದ CEO ಆಗಿರುವಂತಹ ಸತ್ಯನಾರಾಯಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ಯನಾರಾಯಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸತ್ಯನಾರಾಯಣ ಅವರೇ, ಏನ್ ಹೇಳ್ತೀರಿ ಮೊಹಮ್ಮದ್ ಅವರ ಸಾಧನೆಯ ಬಗ್ಗೆ, ಜೊತೆಗೆ ಅವರೀಗ ಫ್ರಾನ್ಸ್ಗೆ ಹೊರಟು ನಿಂತಿರುವಂತದ್ದು? ಈಗ ಮೊಹಮ್ಮದ್ ಅವ್ರದ್ದು ಸ್ಪೋರ್ಟ್ಸ್ ಇದೆಯಲ್ಲ, ಇದು ಸಾಹಸ ಕ್ರೀಡೆ. ಇದು ಸಾಹಸ ಕ್ರೀಡೆ ಆಗಿರೋದ್ರಿಂದ ಇದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ತುಂಬಾ ಮಾನ್ಯತೆ ಪಡೆದಿದೆ. ಸ್ಪೆಷಲಿ ಈ ಗುಡ್ಡಗಾಡು ಎಲ್ಲಿದೆಯೋ ಮೌಂಟೇನಿಂಗ್ಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ. ನಾವು ಈ ಹುಡುಗನಿಗೆ ಸಹಾಯ ಮಾಡಬೇಕಾಗಿರೋದು ನಮ್ಮ ಒಂದು ರಾಜ್ಯದ ಒಂದು ಕರ್ತವ್ಯ ಆಗಿರುತ್ತೆ. ಯಾಕೆಂದ್ರೆ ಸತ್ಯನಾರಾಯಣ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ನಮ್ಮೊಂದಿಗೆ ಸಚಿವರಾದಂತಹ ಅಭಯ್ ಚಂದ್ರ ಜೈನ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಾನು ಬೆಳಗಾವಿ ಅಧಿವೇಶನದಲ್ಲಿದ್ದೇನಮ್ಮ. ಎಸ್ ಸರ್, ತಮ್ಮ ಗಮನಕ್ಕೆ ಅಂತಂದ್ರೆ ನಾವೊಂದು ಚರ್ಚೆನ ಮಾಡ್ತಾ ಇರುವಂತದ್ದು ಒಬ್ಬ ಕ್ರೀಡಾಪಟುವಿನೊಂದಿಗೆ. ಮೊಹಮ್ಮದ್ ಅನ್ನುವಂತಹ ಕ್ರೀಡಾಪಟು ಅವರು ಪ್ಯಾರಾಕ್ಲೈಂಬಿಂಗಿಗೆ ಈಗ ಫ್ರಾನ್ಸ್ಗೆ ಹೊರಟು ನಿಂತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಕೀರ್ತಿಯನ್ನ ತೋರಿಸಲಿಕ್ಕೆ ಅಂತ ಹೊರಟಿರುವಂತದ್ದು. ಅವರಿಗೆ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಸರ್. ನೆರವು ಸರ್ಕಾರ ಕೊಡ್ತದೆ. ಏರ್ ಫೇರ್ ಮಾತ್ರ ಸರ್ಕಾರದಿಂದ ಸಿಕ್ಕಿದೆ ಸರ್. ಬಹಳ ಬಡ ಕುಟುಂಬದಿಂದ ಬಂದಂತವ್ರು ಕೊಡುದಿಲ್ಲ. ಅವನು ಇಲ್ಲಿ ಭಾರತದಲ್ಲಿ ಚಾಂಪಿಯನ್ ಆಗಿದ್ರೆ ಮಾತ್ರ. ಹೌದು, ಹೋಗುವವರೆಗೆ ಎಲ್ರಿಗೂ ಸರ್ಕಾರ ಕೊಡ್ಲಿಕ್ಕೆ ಆಗ್ತದಮ್ಮ. ಸರ್, ಇವರು ವಿಕಲಚೇತನರು ಕೂಡ ಒಂದೇ ಕಾಲದಲ್ಲಿ ಪ್ಯಾರಾಕ್ಲೈಂಬ್ ಅಂತ ಸಾಧನೆ ಮಾಡಿದ್ದಾರೆ. ಸರ್ಕಾರ ಅತಿ ಹೆಚ್ಚಿನ ನೆರವನ್ನು ಕೊಡ್ತಾ ಇದೆ. ಮೊನ್ನೆ ತಾನೇ ಮೈಸೂರಿನಲ್ಲಿ 4.5 ಕೋಟಿ ರೂಪಾಯಿ ಅನುದಾನವನ್ನು ಪ್ಯಾರಾ ಒಲಿಂಪಿಕ್ಸ್ ನವರಿಗೆ ಬೇರೆ ಬೇರೆಯವರಿಗೆ ಸರ್ಕಾರ ಕೊಟ್ಟಿದೆ. ಬಹಳ ಶ್ಲಾಘನೀಯ ಸರ್. ಆದ್ರೆ ಈ ಒಂದು ಕ್ರೀಡಾಪಟುಗೆ ಏನ್ ಸಹಾಯ ಹಾಕುದಿಲ್ಲ. ನಾನು ಬೆಳಗಾವಿನಲ್ಲಿ ಇರುವುದರಿಂದ ಇವನು ಏನಂತ ತಿಳ್ಕೊಂಡು ಖಂಡಿತವಾಗಿ ಸಹಾಯ ಮಾಡ್ತೇನೆ. ಅವರು ಸ್ಪೋರ್ಟ್ಸ್ ಪರ್ಸನ್ ನಮ್ಮ ಇಲ್ಲಿಗೆ ಹೋಗ್ಲಿ, ಎಲ್ಲಿ ಯುವನಿಕಾದಲ್ಲಿ ಇದೆ, ನನ್ನ
ಜಿತೇಂದ್ರ ಶೆಟ್ಟಿ ಅಂತ ಓಕೆ ನಮ್ಮ ಇಲಾಖೆಯ ಅಧಿಕಾರಿ ಇದ್ದಾರೆ. ಅವರಿಗೆ ಈಗ ನಾನು ಫೋನ್ ಮಾಡಿ ಕೂಡ ಹೇಳ್ತೇನೆ, ಓಕೆ ಇವರಿಗೆ ಸಹಾಯ ಮಾಡ್ಬೇಕಂತ ಹೇಳಿ. ನನ್ನ ಮೊಬೈಲ್ ನಂಬರ್ ನಿಮ್ಮ ಇವರಿಗೆ ಕೊಡಿ. ನಿಜ ಕೊಡ್ತೀನಿ. ಹೌದು ಕೊಡಿ. ಅಲ್ಲಿ ಹೋಗಿ ಯುವನಿಕಾದಲ್ಲಿ ಹೋಗಿ ಅವರ ಇದನ್ನು ಸರ್ಟಿಫಿಕೇಟ್ ಅಲ್ಲಿ ಹೋಗಿ ಸರ್ ತಮ್ಮ ಧ್ವನಿಯನ್ನ ತಮ್ಮ ಮಾತನ್ನ ಮೊಹಮ್ಮದ್ ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಮೊಹಮ್ಮದ್ ಅವರೊಂದಿಗೆ ತಾವು ಡೈರೆಕ್ಟ್ ಆಗಿ ಮಾತನಾಡಬಹುದು ಸರ್. ಮೊಹಮ್ಮದ್ಗೆ ಕೊಡಿ. ಮಾತಾಡಿ ಸರ್. ನಮಸ್ಕಾರ ಹೇಳಿ ಮೊಹಮ್ಮದ್ ಸರ್. ಅದೇ ನೆಕ್ಸ್ಟ್ ಈ ತಿಂಗಳು 10, 11 ಫ್ರಾನ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಸರ್ಕಾರದಿಂದ ಬರೀ ನನಗೆ ಹೇರ್ ಫೇರ್ ಮಾತ್ರ ಕೊಟ್ಟಿದೆ 79,000. ಸೊ ಮತ್ತೆ ನನ್ಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ತುಂಬಾ ಕಷ್ಟ ಆಗ್ತಿದೆ. ಸ್ವಲ್ಪ ನಿಯಮಾವಳಿ ಪ್ರಕಾರ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡ್ತದೆ ಸರ್ಕಾರ. ಓಕೆ. ಹೌದೌದು. 79,000 ಸರ್ಕಾರ ಕೊಟ್ಟಿದೆ ಅಲ್ವಾ? ಹಾ ಸರ್. ಹೌದು ಹೌದು. ಸ್ವಲ್ಪ ನೀವು ಕೂಡ ಮಾಡಿಕೊಳ್ಬೇಕು. ಎಸ್ ಸರ್. ಅದೇ ಅಂದ್ರೆ ಅವರು ಕಷ್ಟದಲ್ಲಿರುವ ಕಾರಣಕ್ಕಾಗಿನೇ ಅವ್ರ ಅಂತಹ ಸಾಧಕರಿಗೆ ಇನ್ನಷ್ಟು ಸಹಾಯ ಮಾಡಿ ಪ್ರೋತ್ಸಾಹಿಸೋಣ ಅನ್ನುವಂಥದ್ದು ಕಾಳಜಿ. ಖಂಡಿತವಾಗ್ಲೂ ಕೂಡ ತಮ್ಮ ಕಡೆಯಿಂದ ಆಗುತ್ತೆ ಸಹಾಯ ಅಂತ ಅನ್ಕೋತೀನಿ. ಪ್ರಯತ್ನ ಮಾಡುವ. ಎಸ್ ಸರ್. ಧನ್ಯವಾದಗಳು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದಕ್ಕೆ. ಇದು ಸಚಿವರಾದಂತಹ ಅಭಯ್ ಚಂದ್ರ ಜೈನ್ ಅವರ ಮಾತು. ತಾನು ಅಧಿವೇಶನದಲ್ಲಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಿದ್ರು. ಹಾಗೇನೆ ಯವನಿಕಾಗಿ ತೆರಳಿದ್ರೆ ತಮಗೆ ಸಹಾಯ ವ್ಯವಸ್ಥಾನ ಆಗುವಂತೆ ಮಾಡ್ತೇನೆ ಅಂತನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಹುಶಃ ಆ ಭರವಸೆಯೊಂದಿಗೆ ಅಲ್ಲಿಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಸಚಿವರು ಇನ್ನಷ್ಟು ಸಹಾಯ ಹಸ್ತವನ್ನ ನೀಡಲಿ. ಬಹುಶಃ ಕ್ರೀಡಾ ಇಲಾಖೆಯಿಂದ ಅನುದಾನಗಳು ಬರುತ್ತವೆ ನಿಜ, ಆದರೆ ಕೆಲವೊಂದು ಕ್ರೀಡಾಪಟುಗಳಿಗೆ ಅತಿ ಹೆಚ್ಚಿನ ಸಹಾಯ ಹಸ್ತದ ನಿರೀಕ್ಷೆ ಜೊತೆಗೆ ಅವಶ್ಯಕತೆ ಇರುತ್ತೆ. ಅಂತಹ ಅವಶ್ಯಕವಾದಂತಹ ಕ್ರೀಡಾಪಟುಗಳಿಗೆ ಇನ್ನಷ್ಟು ಬೆಂಬಲಿಸಿದಲ್ಲಿ ಬಹುಶಃ ಕ್ರೀಡಾ ಜಗತ್ತಿನಲ್ಲಿ ನಮ್ಮ ದೇಶದ ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೆ ಆರೋದ್ರಲ್ಲಿ ನೋ ಡೌಟ್ ಅನ್ಸುತ್ತೆ. ಅಂತಹ ನೆರವು ಇನ್ನಷ್ಟು ಹರಿದು ಬರಲಿ ಎನ್ನುವಂತಹ ಸದಾಶಯದೊಂದಿಗೆ ಈ ಚರ್ಚೆ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮದ ನಂತರ